ನಮಸ್ಕಾರ ವೀಕ್ಷಕರೇ. ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿರುತ್ತೆ. ನಮಗೆ ಸಮಸ್ಯೆಗಳು ಬಂದಾಗ ಔಷಧಿಗಳು ಮೊರೆ ಹೋಗ್ತೀವಿ, ಸಹಜ. ಆದ್ರೆ ಔಷಧಿಗಳು ಮೊರೆ ಹೋದಾಗ್ಲೂ ಕೂಡ ಆ ಸಮಸ್ಯೆಗಳಾಗೇ ಇರತ್ತೆ. ಏನದು ಕಾರಣ? ಮಾನಸಿಕ ಸ್ಥಿತಿಗತಿಗಳನ್ನ ಸರಿಯಾಗಿ ಇಟ್ಕೊಳ್ಳೋದು ಹೇಗೆ? ತುಂಬಾ ಜನ ಸಾಕಷ್ಟು ಲೆಕ್ಚರಿಂಗ್ ನೋಡ್ತಾ ಇರ್ತೀವಿ, ಯೂಟ್ಯೂಬ್ಗಳಲ್ಲಿ ಹಲವಾರು ವಿಡಿಯೋಗಳನ್ನ ನೋಡ್ತಿರ್ತೀವಿ, ಸಾಕಷ್ಟು ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆ ಕೂಡ ಮಾತಾಡಿರ್ತೀವಿ. ಆದರೂ ಎಲ್ಲೋ ಒಂದು ಮೂಲೆಯಲ್ಲಿ ನಮ್ಮ ಮನಸ್ಸಿನ ಮಾತನ್ನ ಕೇಳಿದ್ರೆ ವಿಫಲರಾಗ್ತೀವಿ. ಆ ಕಾರ್ಮಿಕ ಅಂತ ಹೇಳ್ತೀವಿ, ಅಥವಾ ಕಾರ್ಮಿಕ ಶಕ್ತಿಗಳು ಅಂತ ಹೇಳ್ತೀವಿ, ಅಥವಾ ನಾವು ಅವೆಲ್ಲ ನಂಬೋದಿಲ್ಲ ಅಂದ್ರೂ ಕೂಡ ಅದ್ರ ಮೇಲ್ಗಡೆ ಜಾಸ್ತಿ ನಾವು ಅವಲಂಬಿತ ಆಗಿರ್ತಕ್ಕಂಥ ಜೀವನಶೈಲಿ ನಡೆಸ್ತಾ ಇರ್ತೀವಿ. ಇದರಿಂದ ಹೊರಗಡೆ ಬರಬೇಕು ಅಂದ್ರೆ ಹೇಗೆ ಈ ಒಂದು ಪ್ರಾಣಶಕ್ತಿನ ಜಾಗೃತಿ ಮಾಡ್ಕೋಬೇಕು? ಈ ಕರ್ಮ ಸಿದ್ಧಾಂತದ ಬಗ್ಗೆ ಸಾಕಷ್ಟು ಪುಸ್ತಕಗಳಿದೆ, ಎಲ್ಲ ಇದೆ. ಆದ್ರೆ ಆರೋಗ್ಯದಲ್ಲಿ ತಗೊಂಡಾಗ ಏನಾಗುತ್ತೆ, ಮನುಷ್ಯನಿಗೆ ಆರೋಗ್ಯವೇ ಶ್ರೇಷ್ಠ ಧರ್ಮ ಗ್ರಂಥ ಅಂತ ಹೇಳ್ತೀನಿ ನಾನು. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಆರೋಗ್ಯ ಭಾಗ್ಯ ಅಂತ ನಾವು 1ನೇ ಕ್ಲಾಸಿಂದನೂ ಕೇಳ್ತಾನೆ ಬಂದಿದ್ದೀವಿ. ಬಟ್ ಅದ್ರ ಬಗ್ಗೆ ಅರಿವಿರೋದಿಲ್ಲ ಅಷ್ಟೇನೆ. ಸೊ ಫುಲ್ ಎಲ್ಲ ಥರ ಹಾಳಾದ್ಮೇಲೆ ಏನು ಮಾಡ್ಲಿಕ್ಕಾಗಲ್ಲ. ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಸು. ಸೊ ಮೈಂಡನ್ನು ಯಾವ ಥರ ಸ್ಟ್ರೆಂಥನ್ ಮಾಡ್ಕೋಬೇಕು, ಅದು ನಾವು ಎಷ್ಟು ಚೆನ್ನಾಗಿ ಟ್ಯೂನ್ ಮಾಡ್ಬೋದು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇರೋಲ್ಲ. ದೇವರು ಎಷ್ಟು ಒಳ್ಳೆ ನಮ್ಗೆ ಅನುಗ್ರಹ ಕೊಟ್ಟಿರ್ತಾನೆ, ಎಷ್ಟೆಷ್ಟೋ ಅವಕಾಶಗಳನ್ನು ಕೊಟ್ಟಿರ್ತಾನೆ, ಅಥವಾ ಸೌಭಾಗ್ಯಗಳನ್ನು ಕೊಟ್ಟಿದ್ದಾನೆ. ಸೊ ಅದನ್ನು ಎಂಜಾಯ್ ಮಾಡಲಿಕ್ಕೂ ಕೂಡ ನಮಗೆ ಈಗಿನ ಸ್ಥಿತಿಲಿ ಆಗ್ತಿಲ್ಲ. ಯಾಕೆ ಅಂತಂದರೆ ಮೈಂಡ್ ಸೆಟ್ ಅಂತ, ಅಂದರೆ ನಾವು ನೆಗೆಟಿವ್ ಥಾಟ್ಸಿಗೆ ಸಪೋರ್ಟ್ ಮಾಡ್ತಾ ಹೋಗೋದ್ರಿಂದ. ಸೊ ಇದನ್ನು ಎಲ್ಲ ಕಳಿಬೇಕು. ಯಾವುದೇ ಥರ ನೆಗೆಟಿವ್ ಎನರ್ಜಿ ನಮ್ಮ ಹತ್ರನೇ ಬರಬಾರ್ದು. ನಾವು ಅಷ್ಟು ಸ್ಟ್ರಾಂಗ್ ಆಗಿರಬೇಕು. ಎಲ್ಲ ಹೇಳ್ತಾರೆ ಇದು ಕರ್ಮ. ಸೊ ಕರ್ಮ, ಸಂಚಿತ ಕರ್ಮ, ಹಿಂದೆ ಆಗಿರೋದು ಪ್ರಾರಬ್ಧ ಕರ್ಮ, ಮುಂದೆ ಆಗಮ್ಯ ಕರ್ಮ, ಇದೆಲ್ಲ ಕರ್ಮ ಅಂದಾಗ ಜನಕ್ಕೆ ಗೊತ್ತಾಗೋದಿಲ್ಲ. ಸೊ ಕರ್ಮ ಅಂದ್ರೆ ಏನು? ಕ್ರಿಯೆ ಅಂದ್ರೆ ಏನು? ನಾವು ಏನು ಮಾಡ್ತೀವಿ ಅದಕ್ಕೆ ತಕ್ಕ ಹಾಗೆ ನಾವು ಫಲನ ಅನುಭವಿಸ್ತೀವಿ ಅಷ್ಟೇನೆ ಇದೇ ಜನ್ಮದಲ್ಲಿ. ಸೊ ನಾವೀಗ ಒಂದು ಗೋಡೆಗೆ ಬಾಲ್ ಹಾಕಿದ್ರೆ ಅದು ಕೆಳಗೆ ಬೀಳಬೇಕು ಪ್ರಕೃತಿಗೆ, ಅಥವಾ ನಮಗೆ ಹೊಡಿಬೇಕು. ಸೊ ನ್ಯೂಟನ್ಸ್ ಲಾ ಯಾವ ಥರ ಇದೆ ಅದೇ ಥರ ಅಲ್ವಾ? ಸೊ ಅದಕ್ಕೆ ನೀವು ಎಷ್ಟು ಒಳ್ಳೇದು ಮಾಡ್ತೀರಿ, ನೀವು ಯಾರಿಗೆ ಏನು ಹರ್ಟ್ ಮಾಡಲ್ಲ, ನೀವು ಹರ್ಟ್ ಆಗಲ್ಲ. ನೀವು ಅಥವಾ ಒಳ್ಳೆ ಕೆಲಸ ಮಾಡಿದ್ರೆ ನಿಮಗೆ ಒಳ್ಳೇದಾಗೇ ಆಗುತ್ತೆ. ಅದು 100% ಇರೋವಂಥ ಒಂದು ಟ್ರುತ್, ನಿಜಾಂಶ, ಸತ್ಯ. ಸೊ ಅದನ್ನು ಫಾಲೋ ಮಾಡಬೇಕು ಅಂದಾಗ ನೀವು ಕೆಲವೊಂದು ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದರಲ್ಲಿ ಮುಖ್ಯವಾಗಿ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಆಗಿರ್ಬೋದು, ಅಥವಾ ಮುದ್ರಾ, ಮಂತ್ರ, ಹೋಮ, ಇದೆಲ್ಲ ಮಾಡೋದೇನಕ್ಕೆ? ನಮ್ಮಲ್ಲಿರೋ ಇನ್ನರ್ ಎನರ್ಜಿನ ತುಂಬ ಹೈ ಮಾಡ್ತಾ ಹೋಗಬೇಕು. ಅದನ್ನು ಎನರ್ಜೈಸ್ ಮಾಡಬೇಕು. ಸಪ್ತ ಚಕ್ರಗಳನ್ನು ಎನರ್ಜೈಸ್ ಮಾಡುವಂಥದ್ದು. ಈ ಎಲ್ಲ ಟೆಕ್ನಿಕ್ಗಳನ್ನು ಮಾಡಿದಾಗ ಆಟೋಮೆಟಿಕಲಿ ನಿಮಗೆ ಏನು ಬೇಕು ಜೀವನದಲ್ಲಿ ಅದು ಸಿಗುತ್ತೆ. ಅದು ಸಿಗಬೇಕು ಅಂದಾಗ ಫಸ್ಟ್ ನಿಮ್ಮ ಫೋಕಸಿಂಗ್ ಎಲ್ಲಿ ಮಾಡಬೇಕು ಅಂದರೆ ಮೈಂಡ್ ಬಗ್ಗೆ. ಸೊ ಅದನ್ನು ಮಾಡಿದಾಗ ದೇಹದಲ್ಲಿರೋ ಎಲ್ಲ ಕಾಯಿಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಭಗವಂತ ಇಷ್ಟೆಲ್ಲ ಕೊಟ್ಟವನಿಗೆ ಒಂದು ಸಣ್ಣ ಪುಟ್ಟ ಕಾಯಿಲೆಗಳನ್ನು ತೆಗಿಲಿಕ್ಕೂ ಕೂಡ ಗೊತ್ತಿರುತ್ತಲ್ವ. ಅದನ್ನು ಸರಿ ಮಾಡ್ಕೋಬೇಕು ಅಂದಾಗ ಮೈಂಡನ್ನು ಎಷ್ಟು ಸಾಧ್ಯನೋ ಅಷ್ಟು ಸ್ಟಿಲ್ ಆಗಬೇಕು, ಕಾಮ್ ಆಗಬೇಕು. ಆಗ ಮಾತ್ರ ನಿಮಗೆ ಒಳ್ಳೊಳ್ಳೆ ವಿಚಾರಗಳು ಹೊಳೆಯುತ್ತೆ. ಅದೇ ಥರ ನೀವು ಮುಂದೆ ಬರ್ತಾ ಹೋಗ್ತೀರಿ. ಕೇಳಿಸ್ಕೊಂಡ್ರಲ್ಲ? ಸೊ ಇದೇನೆ ನ್ಯೂಟನ್ಸು 100 ವರ್ಷದ ಹಿಂದೆ ಹೇಳಿರೋ ಮಾತೇನು ಅಂದರೆ, ಫ್ಯೂಚರ್ ಮೆಡಿಸನ್ಸ್ ಕ್ಯಾನ್ ಬಿ ಅ ವೈಬ್ರೇಷನ್ ಅಂತ ಹೇಳಿ. ಅಂದರೆ ಮುಂದಿನ ಪೀಳಿಗೆಗೆ ಮೆಡಿಸಿನ್ಸ್ ಅಂತ ಏನಾದರೂ ಬಂದರೆ ಅದು ನಮ್ಮ ವೈಬ್ರೇಷನ್ಸ್ ಮಾತ್ರ ಆಗಿರುತ್ತೆ ಅಂತ ಹೇಳಿ. ಈ ಮಂತ್ರಗಳಿಂದ ಬರುವಂಥ ವೈಬ್ರೇಷನ್ಸ್, ಒಳ್ಳೆಯ ಕೆಲಸಗಳಿಂದ ಬರ್ತಿರ್ತಕ್ಕಂಥ ವೈಬ್ರೇಷನ್ಸ್ಗಳೇ ನಮ್ಮ ಜೀವನಕ್ಕೆ, ನಮ್ಮ ಜೀವಕ್ಕೆ ಬೇಕಾದಂಥ ಪ್ರಾಣಶಕ್ತಿ. ಅದಕ್ಕೆ ಅಲ್ವಾ ಕಾಶಿಗೆ ಹೋಗಿ ನಾವು ನೀರು ತರ್ತೀವಿ, ಅದನ್ನ ತೀರ್ಥ ಅಂತ ತಗೊಳ್ತೀವಿ. ಪಕ್ಕದಲ್ಲಿ ಹೋಗ್ಬಿಟ್ಟು ನೀರು ತಗೊಳ್ತೀವಿ, ಅದು ನೀರು ಅಂತ ಕುಡಿತೀವಿ. ಯಾಕೆ? ಕಾಶಿಲ್ ಬರುವಂತ ನೀರಿಗೆ ಅಂತ ವೈಬ್ರೇಷನ್ಸ್ ಇರುತ್ತೆ, ಇಲ್ಲಿ ಬರುವಂತ ನೀರಿಗೆ ವೈಬ್ರೇಷನ್ಸ್ ಇರೋದಿಲ್ಲ. ಸಿಂಪಲ್. ನಮ್ಮ ದೇಹದಲ್ಲಿ ಒಂದು ವೈಬ್ರೇಷನ್ಸ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಒಳಗಡೆ ಭಗವಂತನ ನೋಡ್ಬೇಕು ಅಂತ ಹೇಳಿದಾಗ ನಾವು ಈ ಮುದ್ರಾ, ಮಂತ್ರ, ಹೋಮ ಮತ್ತು ಇತರ ಆಧ್ಯಾತ್ಮಿಕ ಕ್ರಿಯೆಗಳ ಹತ್ರ ನಾವು ವಾಲ್ದಾಗ ಮಾತ್ರ ನಮ್ಮ ದೇಹದಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿ ಕೂಡ ಜಾಗೃತಿ ಆಗುತ್ತೆ. ಆಗ ನೀವು ಎಲ್ಲಿ ಹೋಗ್ತೀರಿ ಅಲ್ಲೆಲ್ಲವೂ ಸಂತೋಷ ಆಗುತ್ತೆ. ಇರುವಂತದ್ದೇ 100 ವರ್ಷ ಅಲ್ವಾ? ಸೊ ಹಾಗಾಗಿ ಆತ್ಮ ತೃಪ್ತಿಗಾಗಿ ಬದುಕಲಿಕ್ಕೆ ಈ ಮುದ್ರಾ, ಮಂತ್ರ, ಹೋಮ, ಥೆರಪಿ ಜೊತೆಗೆ ಈ ಆಧ್ಯಾತ್ಮಿಕ ಕಡೆಗೆ ನಮ್ಮ ಗಮನವನ್ನ ಕೊಡೋಣ. ಎಲ್ಲರೂ ಕೂಡ ಸಜ್ಜನ ಭಾವದಿಂದ, ಸದ್ಭಾವನೆಯಿಂದ ನಾವು ನಮ್ಮೊಳಗಡೆ ನೋಡೋ ಪ್ರಯತ್ನಗಳನ್ನ ಮಾಡೋಣ ಅಂತ ಹೇಳ್ತಾ, ಇದನ್ನ ಇವತ್ತೇನು ಹೇಳ್ಕೊಟ್ಟಿರ್ತಾರೆ ಕೆಲವೊಂದು ಕ್ರಿಯೆಗಳನ್ನ ಪ್ರತಿನಿತ್ಯ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ತಾ ಹೋಗಿ ಉತ್ತಮರಾಗಿ, ಉತ್ತಮ ಸಮಾಜಕ್ಕೆ ನೀವು ಕೂಡ ಒಂದು ಮಾದರಿ ಆಗ್ತೀರಿ ಅಂತ ಹೇಳ್ತೇನೆ. ನಮಸ್ಕಾರ.